ಎರಡನೇ ಹಂತದ ಮತದಾನಕ್ಕೆ ಈಗಾಗಲೇ ಪ್ರಚಾರ ಶುರುವಾಗಿದೆ. ಮೊದಲ ಹಂತದ ಮತದಾನ ನಿನ್ನೆ ಮುಕ್ತಾಯ ಆಗಿದೆ. ಆ 14 ಕ್ಷೇತ್ರಗಳ ಮತದಾರನ ಭವಿಷ್ಯ ಏನ್ ಬರೆದಿದ್ದಾನಲ್ಲ, ಅದು ಮುಂದಿನ ದಿನಗಳಲ್ಲಿ ಈ ಭಾಗದ ರಾಜಕೀಯ ಚಿತ್ರಣನ ಯಾವ ರೀತಿ ಬದಲಾಯಿಸುತ್ತೆ. 14 ಕ್ಷೇತ್ರಗಳ 10 ವಿಶೇಷತೆಯನ್ನ ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲ ಹಂತದ ಮತ ಸಂಗ್ರಾಮ ಮುಕ್ತಾಯ ಆಗಿದೆ. ಹಲವು ವಿಶೇಷತೆಗಳಿಗೆ ಈ ಚುನಾವಣೆ ಸಾಕ್ಷಿಯಾಗಿದೆ. ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ವಿಶೇಷತೆ ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಒಂದೊಂದು ಕ್ಷೇತ್ರವು ನಾಯಕರ ಭವಿಷ್ಯ ನಿರ್ಧರಿಸುತ್ತೆ. ರಾಜಕೀಯವಾಗಿ ದೊಡ್ಡ ಸದ್ದು ಮಾಡ್ತಾ ಇರುವ ಆ ವಿಶೇಷತೆಗಳನ್ನ ಈ ಬುಲೆಟಿನ್ ನಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೀವಿ. 14 ಕ್ಷೇತ್ರ 10 ವಿಶೇಷತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಇನ್ಸೈಡ್ ಕಹಾನಿ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಭವಿಷ್ಯ ಏನಾಗುತ್ತೆ? ಮೊದಲ ಹಂತದಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಯಾರ ಪಾಲು? ಹಳೆ ಮೈಸೂರು ಭಾಗದ ಹಲವು ನಾಯಕರಿಗೆ ಅಗ್ನಿ ಪರೀಕ್ಷೆ ಇದು. ಡೂ ಆರ್ ಡೈ ಮ್ಯಾಚ್ ಇದು. ಪಕ್ಷದ ವಿರುದ್ಧ ಬಂಡೆದ್ದ ನಾಯಕರ ಭವಿಷ್ಯ ಏನಾಗುತ್ತೆ? ಕ್ಷೇತ್ರ ಸ್ಥಳಾಂತರ ಮಾಡಿ ಹೋದ ನಾಯಕರು ಗೆಲ್ತಾರಾ ಸೋಲ್ತಾರಾ? ಟಿಕೆಟ್ ಮಿಸ್ ಆದ ಸಂಸದರಿಗೂ ಇದೊಂದು ಅಗ್ನಿ ಪರೀಕ್ಷೆ. ಇನ್ನು ಕರಾವಳಿ ಭಾಗದಲ್ಲಿ ಜಾತಿ ಸಮೀಕರಣ ಹೇಗಿರುತ್ತೆ? ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಭವಿಷ್ಯನೂ ಈಗ ತೀರ್ಮಾನ ಆಗುತ್ತೆ. ಗ್ಯಾರಂಟಿ ಒಂದು ಅಲೆ ಎಬ್ಬಿಸಿದೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರು ಮತದಾರನ ಒಲವು ಯಾರ ಕಡೆ ಹೋಗುತ್ತೆ? 14 ಕ್ಷೇತ್ರಗಳಲ್ಲಿ ಬೆಂಗಳೂರಿನ ಭಾಗದಲ್ಲಿ ಅತ್ಯಂತ ಕಡಿಮೆ ಮತದಾನ ಆಗಿದೆ. ಬಟ್ ಸ್ಟಿಲ್ ಬೆಂಗಳೂರು ಉತ್ತರ, ದಕ್ಷಿಣ, ಸೆಂಟ್ರಲ್ನಲ್ಲಿ ಮತದಾರ ಪ್ರಭು ಯಾರ ಭವಿಷ್ಯಕ್ಕೆ ಸೈ ಅಂದಿದ್ದಾನೆ? ಒಂದೊಂದು ಕ್ಷೇತ್ರವು ಇಂಟ್ರೆಸ್ಟಿಂಗ್ ಇದೆ. ಒಂದೊಂದು ಕ್ಷೇತ್ರವು ಜಿದ್ದಾಜಿದ್ದಿನಿಂದ ಕೂಡಿತ್ತು. ಹಳೆ ಮೈಸೂರು ಭಾಗದ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಜೆಡಿಎಸ್, ಕಾಂಗ್ರೆಸ್ ಪ್ರಮುಖವಾಗಿ ಇಲ್ಲಿ ಫೈಟ್ಗೆ ನುಗ್ಗಿದ್ವು. ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ, ಕಾಂಗ್ರೆಸ್ ಒಕ್ಕಲಿಗ ಮತಗಳನ್ನ ಮತ್ತಷ್ಟು ಭದ್ರಪಡಿಸಿಕೊಳ್ಳುವಂತಹ ಪ್ರಶ್ನೆ ಯಾರ ಕೈ ಮೇಲಾಗತ್ತೆ? ಇದರ ಭವಿಷ್ಯ ಈಗ ಮತದಾರ ಪ್ರಭು ಬರೆದಿದ್ದಾನೆ. ಈ ಭವಿಷ್ಯ ಹೊರಗೆ ಬಂದಾಗ ಬಹಳಷ್ಟು ವಿಷಯಗಳಲ್ಲಿ ನಿರ್ಧಾರಗಳಾಗುತ್ತವೆ. 10 ವಿಶೇಷ ಪಾಯಿಂಟ್ಸ್ ಅನ್ನ ತೆಗೆದುಕೊಂಡು ಈ ಬುಲೆಟಿನ್ ನಲ್ಲಿ ನೀವು ಮುಂದೆ ಬಂದಿದ್ದೀವಿ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆನಂದ್, ಕಾರ್ಯಕ್ರಮಕ್ಕೆ ಸ್ವಾಗತ. 14 ಕ್ಷೇತ್ರಗಳ ಯುದ್ಧ ಮುಗಿದಿದೆ ಆನಂದ್. ಆದರೆ ಈ ಯುದ್ಧ ಮುಗಿದ ನಂತರ ಈಗ ರಾಜ್ಯಗಳ ಮಧ್ಯೆ ರಾಜರ ಕಾಲದಲ್ಲಿ ಯುದ್ಧ ಆದಾಗ ಅದೊಂದು ಇಡೀ ರಾಜ್ಯದ ಭವಿಷ್ಯನ ಬದಲಾಯಿಸಿಬಿಡ್ತಾ ಇತ್ತು. ಈಗ ಹಳೆ ಮೈಸೂರು ಭಾಗದ ಭವಿಷ್ಯ ಈ ಬಾರಿಯ ಲೋಕಸಭಾ ಚುನಾವಣೆ ಬದಲಾಯಿಸುತ್ತಾ ಅನ್ನೋದು ಪ್ರಮುಖವಾದ ಪ್ರಶ್ನೆ. ಹಾಗಾದ್ರೆ ವೀಕ್ಷಕರೇ, ಮೊದಲ ಪಾಯಿಂಟ್ ತೆಗೆದುಕೊಳ್ತಾ ಇದ್ದೀವಿ. 10 ಪಾಯಿಂಟ್ ನಲ್ಲಿ ಮೊದಲ ಪಾಯಿಂಟ್ ಏನಿದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೆಡಿಎಸ್ ಭವಿಷ್ಯ ನಿರ್ಧಾರ ಆಗತ್ತೆ. ಮೊದಲ ಪಾಯಿಂಟ್, ಜೆಡಿಎಸ್ ಭವಿಷ್ಯ ನಿರ್ಧಾರ ಆಗತ್ತೆ. ಸೋತ್ರೆ ಪಕ್ಷದ ಅಸ್ತಿತ್ವಕ್ಕೆ ರಾಜಕೀಯ ಪೆಟ್ಟು. ಡಿಕೆ ಶಿವಕುಮಾರ್ ಒಕ್ಕಲಿಗ ಮತಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ಸೆಳೆದುಕೊಂಡಿದ್ರು. ಮತ್ತೆ ಆ ವೋಟ್ ಬ್ಯಾಂಕ್ ಇಂಟ್ಯಾಕ್ಟ್ ಆಗಿರಬೇಕಾದ ಅನಿವಾರ್ಯತೆ ಜೆಡಿಎಸ್ನ ಪಾಲಿಗೆ. ಗೆದ್ರೆ ರಾಜಕೀಯವಾಗಿ ಶಕ್ತಿಯುತ ಆಗತ್ತೆ. ನಮ್ಮ ಕಂಟ್ರೋಲ್ ಇನ್ನು ಹಳೆ ಮೈಸೂರು ಭಾಗದಲ್ಲಿ ಇದೆ ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಸೋತ್ರೆ, ಒಂದು ವೇಳೆ ಸೋತ್ರೆ ಪಕ್ಷದ ಅಸ್ತಿತ್ವಕ್ಕೆ ರಾಜಕೀಯ ಪೆಟ್ಟು ಬೀಳುತ್ತೆ. 3 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಕೋಲಾರ, ಮಂಡ್ಯ, ಹಾಸನ 3 ಕ್ಷೇತ್ರಗಳನ್ನ ಗೆಲ್ಲಬೇಕೀಗ. ಬಿಜೆಪಿ 2 ಕ್ಷೇತ್ರ ಅಂತ ಹೇಳಿತ್ತು. ಜಿದ್ದಿಗೆ ಬಿದ್ದು 3 ಕ್ಷೇತ್ರಗಳನ್ನ ಜೆಡಿಎಸ್ ಪಡ್ಕೊಂಡಿದೆ. ಆ 3 ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾದ ಅನಿವಾರ್ಯತೆ. ನೀವು ಮೂರು ಕ್ಷೇತ್ರಗಳನ್ನು ಕೊಡದೇ ಇದ್ರೆ ನಾವು ಮೈತ್ರಿ ಮಾಡ್ಕೊಳ್ಳೋದು ಬೇಕಿಲ್ಲ ನಮಗೆ ಅಂತ ಹಠಕ್ಕೆ ಬಿದ್ದು 3 ಕ್ಷೇತ್ರಗಳನ್ನ ಪಡ್ಕೊಂಡಿದೆ ಜೆಡಿಎಸ್. ಆ 3 ಕ್ಷೇತ್ರಗಳನ್ನ ಉಳಿಸಿಕೊಳ್ಳಬೇಕಾದ, ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಜೆಡಿಎಸ್ ಇದೆ. ಜೆಡಿಎಸ್ ಭವಿಷ್ಯ ಇದರಿಂದ ನಿರ್ಧಾರ ಆಗತ್ತೆ.
ಇನ್ನು ಎರಡನೇ ವಿಶೇಷತೆ ತಗೊಳ್ಳೋಣ. ಎರಡನೇ ವಿಶೇಷತೆ, ಮೊದಲ ಹೈಲೈಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದೆ. ಒಕ್ಕಲಿಗ ನಾಯಕ ಯಾರು ಅನ್ನೋದು ತೀರ್ಮಾನವಾಗುತ್ತಾ? ಒಕ್ಕಲಿಗ ಮತಗಳನ್ನ ಸೆಳೆಯುವ ಮೂಲಕ ನಾಯಕತ್ವ ನಿರ್ಧಾರ ಮಾಡೋದಕ್ಕೆ ಟಫ್ ಫೈಟ್ ಇದೆ. ಯಾರ ಮಧ್ಯೆ? ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ನೇರ ಫೈಟ್ ಇದೆ. ಕಾಂಗ್ರೆಸ್ಗೆ ಜಾಸ್ತಿ ಒಕ್ಕಲಿಗ ಮತ ಬಂದ್ರೆ ಅದು ಡಿ.ಕೆ.ಶಿಯ ಶಕ್ತಿ ಪ್ರದರ್ಶನ ಆಗತ್ತೆ. ಜೆಡಿಎಸ್ಗೆ ಒಕ್ಕಲಿಗ ಮತ ಒಲಿದು ಬಂದ್ರೆ ದೊಡ್ಡಗೌಡ್ರು ಮತ್ತು ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಪಟ್ಟ ಸಿಗತ್ತೆ. ನಿಮ್ಮೆಲ್ಲರಿಗೂ ನೆನಪಿರೋ ಹಾಗೆ 2023ರ ಲೋಕಸಭಾ ಚುನಾವಣೆಯ ಒಕ್ಕಲಿಗ ಮತಗಳನ್ನ ಪಡೆಯೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾಗಿದ್ರು. ಒಂದು ಅವಕಾಶ ಕೊಡಿ, ಒಂದು ಅವಕಾಶ ಒದಗಿ ಬಂದಿದೆ ನಮ್ಮ ಸಮುದಾಯಕ್ಕೆ, ಸಿಎಂ ಆಗುವ ಅವಕಾಶ, ಹಾಗಾಗಿ ನಿಮ್ಮ ಮತ ಕೊಡಿ ಅಂತ ಕೇಳಿದ್ರು. ಹಾಗೆ ಭರ್ಪೂರ್ ಮತಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಬಂದಿದ್ವು. ಈಗ ಒಂದು ವೇಳೆ ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ ಮತಗಳು ಇಂಟ್ಯಾಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಉಳಿಸಿಕೊಂಡ್ರೆ ಒಕ್ಕಲಿಗ ನಾಯಕ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟನೆ ಸಿಗುತ್ತೆ. ಆದರೆ ಜೆಡಿಎಸ್ ಪಾತ್ರ ಇಲ್ಲಿ ಪ್ರಮುಖವಾಗುತ್ತೆ. ಆನಂದ್, ಬಹಳ ಇಂಟ್ರೆಸ್ಟಿಂಗ್ ಇದೆ. ಎರಡೂ ಪಾಯಿಂಟ್ಗಳು ಬಹಳ ಇಂಟ್ರೆಸ್ಟಿಂಗ್ ಇದೆ. ಒಂದು, ಜೆಡಿಎಸ್ನ ಅಸ್ತಿತ್ವದ ಪ್ರಶ್ನೆ. ಇನ್ನೊಂದು, ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದ ಪ್ರಶ್ನೆ. ಲೆಟ್ಸ್ ಗೋ ವಿತ್ ಫಸ್ಟ್ ಪಾಯಿಂಟ್, ಜೆಡಿಎಸ್ನ ಅಸ್ತಿತ್ವದ ಪ್ರಶ್ನೆ. ಡೂ ಆರ್ ಡೈ ಮ್ಯಾಚ್. ಭಾವನಾ, ಈ ಇಡೀ ಲೋಕಸಭಾ ಚುನಾವಣೆಯಲ್ಲಿ 14 ಕ್ಷೇತ್ರಗಳ ಒಟ್ಟಾರೆ ವಿಧಾನಸಭಾ ಚುನಾವಣೆ ಇದೆ. ಕೇವಲ ಇದು ಸ್ಥಾನ ಗಳಿಕೆಗಷ್ಟೇ ಸೀಮಿತವಾಗಿರ್ತಕ್ಕಂಥ ಚುನಾವಣೆ ಅಂತೂ ಅಲ್ಲ. ಇದರ ಜೊತೆಗೆ ಬೇರೆ ರಾಜಕೀಯೇತರವಾಗಿರ್ತಕ್ಕಂಥ ಕೆಲವೊಂದಷ್ಟು ಸಂಗತಿಗಳನ್ನು ಕೂಡ ಇತ್ಯರ್ಥಪಡಿಸಲೇಬೇಕಾಗಿರ್ತಕ್ಕಂಥ ಚುನಾವಣೆ ಇದು. ಅದರಲ್ಲೂ ಬಹಳ ಪ್ರಮುಖವಾಗಿ ಒಕ್ಕಲಿಗ ನಾಯಕತ್ವ ಚರ್ಚೆಗಳು ಬರ್ತಾ ಇದ್ದಾವೆ ಮತ್ತು ಜೆ ಡಿ ಎಸ್ನ ಅಸ್ತಿತ್ವ ಏನು, ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತದೆ. ಭಾಳ ಮುಖ್ಯವಾಗಿ ಜೆ ಡಿ ಎಸ್ನ ಭವಿಷ್ಯ ಏನು ಅಂತಕ್ಕಂಥದ್ದು. ಯಾಕೆಂದರೆ ಜೆ ಡಿ ಎಸ್ ಕರ್ನಾಟಕದಲ್ಲಿ ಜನತಾ ಪರಿವಾರ ಅಥವಾ ಒಟ್ಟಾರೆ ಜನತಾ ಪಕ್ಷ ಒಂದು ಪರ್ಯಾಯ ರಾಜಕಾರಣದ ಮೂಲಕ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಇತಿಹಾಸ ಇದೆ. ಸೊ ಆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ವಿರುದ್ಧ ತಂದೆ ಆಗಿರತಕ್ಕಂಥ ಒಂದು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಜನತಾ ಪರಿವಾರ ಬೇರೆ ಬೇರೆ ಭಾಗಗಳಾಗಿ ಅಂತಿಮವಾಗಿ ಜೆ ಡಿ ಎಸ್ ಉಳ್ಕೊಂಡಿದೆ. ಜೆ ಡಿ ಎಸ್ಸು ಈಗ ದೊಡ್ಡ ಮಟ್ಟದ ಪೈಪೋಟಿಯನ್ನು ಕಳೆದ 23ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮಾಡ್ಕೊಂಡು ಬಂದಿದೆ. ಈಗ ಅಗತ್ಯವೋ ಅನಿವಾರ್ಯತೆಯೋ ಆದರೆ ಜೆ ಡಿ ಎಸ್ ನಾಯಕರು ಒಂದು ರಾಜಕೀಯವಾದಂಥ ಗಟ್ಟಿ ನಿರ್ಧಾರ ತೆಗೆದುಕೊಂಡರು. ಅದಕ್ಕೆಲ್ಲರ ಸಹಮತ ಇಲ್ವೋ ಅಂತಕ್ಕಂಥದ್ದು ಚರ್ಚೆಯ ಭಾಗ. ಆದರೆ ಜೆ ಡಿ ಎಸ್ ಈಗ BJP ಜೊತೆ ಮೈತ್ರಿ ಮಾಡಿಕೊಂಡಿರುವಂಥ ಕಾರಣಕ್ಕಾಗಿ ಈ ಚುನಾವಣೆಯಲ್ಲಿ ಅವರು ಗೆಲ್ಲೇಬೇಕು. 3 ಕ್ಷೇತ್ರಗಳನ್ನು ಸತಾಯಗತಾಯವಾಗಿ ಅವರು ಹಠ ಹಿಡಿದು ಅಥವಾ ತಮಗಿಷ್ಟೇ ಬೇಕು ಅಂತೇಳಿ ಡಿಮಾಂಡ್ ಮಾಡ್ಕೊಂಡು 3 ಕ್ಷೇತ್ರಗಳನ್ನು ಪಡ್ಕೊಂಡ್ರು. ಈ 3 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಲ್ಲಿ ಅಂಥ ಆಶಾದಾಯಕವಾಗಿರ್ತಕ್ಕಂಥ ಬೆಂಬಲ ಮಿತ್ರ ಪಕ್ಷದ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಅನುಮಾನ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು ಭಾಳ ಸ್ಪಷ್ಟವಾಗಿ ಹಾಸನದಲ್ಲಿ ಹೇಳಿದರು, ಹಾಸನದಲ್ಲಿ BJP ನಾಯಕರು ಸಪೋರ್ಟ್ ಮಾಡಿಲ್ಲ ಅಂತಕ್ಕಂಥದ್ದು, ಮಂಡ್ಯದಲ್ಲಿ ಸುಮಲತಾ ಅವರು ಸಪೋರ್ಟ್ ಮಾಡಿಲ್ಲ ಅನ್ನೋದನ್ನು ನೇರವಾಗಿ ಹೇಳಿದರು. ನೇರ ಮಾಧ್ಯಮಗಳ ಮುಂದೆ ಹೇಳಿದರು. ಅಂದರೆ ಅಷ್ಟರ ಮಟ್ಟಿಗೆ ಮೈತ್ರಿ ಮಾಡಿಕೊಂಡ್ರೂ ಕೂಡ BJP ಸಕಾರಾತ್ಮಕವಾಗಿ JDS ಜೊತೆ ನಿಲ್ಲುವಂಥ ಪ್ರಯತ್ನಗಳಾಗಿಲ್ಲ ಅಂತೇಳಿ ಪರೋಕ್ಷವಾಗಿ ಹೇಳುವಂಥ ಕೆಲಸ ಮಾಡಿದ್ರು. ಈ ರೀತಿಯ ಒಂದು ದೊಡ್ಡ ಸವಾಲಿನ ಮಧ್ಯದಲ್ಲೂ ಕೂಡ ಹಾಸನ, ಮಂಡ್ಯ ಈ 2 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಜೊತೆಗೆ ಕೋಲಾರದಲ್ಲೂ ಕೂಡ ಗೆಲ್ಲಬೇಕಾಗಿರತಕ್ಕ ಅನಿವಾರ್ಯತೆ. ಒಂದೊಮ್ಮೆ JDS ಏನಾದರೂ ಕೂಡ ಗೆಲ್ಲದೇ ಇದ್ದರೆ ನಿಜವಾಗಲೂ ಕೂಡ JDSನ ಭವಿಷ್ಯ ಭಾಳ ದೊಡ್ಡ ಮಟ್ಟಕ್ಕೆ ಸಂಕಟಕ್ಕೆ ಸಿಲುಕತ್ತೆ. ಇವರಲ್ಲಿ ಗೆದ್ದಿದ್ದೇ ಆದರೆ ನಿಶ್ಚಯವಾಗಿ ಕೂಡ ಹಳೆ ಮೈಸೂರಿನ ಮತ್ತೊಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತ್ತೆ. ಮತ್ತು ಈ BJP ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಯಾವೆಲ್ಲ ಪ್ರಯತ್ನಗಳನ್ನು ಮಾಡಿತ್ತು ಆ ಪ್ರಯತ್ನಕ್ಕೆ ಪೂರಕವಾಗಿ ಇವರು ಪುಷ್ ಕೊಟ್ಟಂಗಾಗುತ್ತೆ ಮತ್ತು JDS ಒಂದು ದೊಡ್ಡ ಶಕ್ತಿಯಾಗಿ ಈ ಹಳೆ ಮೈಸೂರು ಭಾಗದಲ್ಲಿ ನಿಲ್ಲುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಹಾಸನ ಕ್ಷೇತ್ರನೇ ತಗೊಂಡ್ರೆ, ಈಗ ಹಾಸನ ಕ್ಷೇತ್ರದಲ್ಲಿ ಇರುವ ಎಲ್ಲ JDSನ ವಲಯಗಳಲ್ಲೂ ಕೂಡ BJP ಹೆಂಗೆ ಉಗಮ ಫಾರ್ ಎನ್ ಎಕ್ಸಾಂಪಲ್ ಅಸೆಂಬ್ಲಿ ಎಲೆಕ್ಷನ್ಗೆ ಹಾಸನಕ್ಕೆ ಬರೋದಾದರೆ ಅಲ್ಲಿ ಆಂಟಿ JDS ಮತಗಳು BJPಗೆ ಹೋಗ್ತಾ ಇದ್ವು. ಮಂಡ್ಯ ಭಾಗದಲ್ಲಿ ಆಂಟಿ JDS ಮತಗಳನ್ನು BJP ಸೆಳೆದುಕೊಳ್ತಾ ಇತ್ತು. ಈಗ ಈ 2 ಅಲಯನ್ಸ್ ನಾಯಕರ ನಡುವೆ ಆಗಿತ್ತು, ಬಟ್ ರೂಟ್ ಲೆವೆಲಲ್ಲಿ ಆಗಿಲ್ಲ ಅನ್ನೋದು ಇದರಿಂದ ನಿರ್ಧಾರ ಆಗತ್ತಾ? ದೇವೇಗೌಡರ ಒಂದು ಸ್ಟೇಟ್ಮೆಂಟನ್ನು ಗಮನಿಸಬೇಕು ನಾವು. ಅಂದರೆ ಇದು ಕಾರ್ಯಕರ್ತರು ಸಹಜವಾಗಿ ಹೈಕಮಾಂಡ್ ಆದೇಶವನ್ನು ಪಾಲನೆ ಮಾಡ್ತಾರೆ, ಆದರೆ ನಾಯಕರೆಲ್ಲ ಒಂದು ಕಡೆ ಇದನ್ನು ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ವಿಫಲರಾಗಿದ್ದಾರೆ. ಅಂದರೆ ಭಾಳ ಮುಖ್ಯವಾಗಿ ಪ್ರೀತಮ್ ಗೌಡರು ಸಪೋರ್ಟ್ ಮಾಡಿಲ್ಲ ಅಂತ ದೇವೇಗೌಡರು ಹೇಳ್ತಾರೆ.
ಸುಮಲತಾ ಅವರು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ದೇವೇಗೌಡರು ಹೇಳ್ತಾರೆ. ಅಂದರೆ ಈ ನಾಯಕರುಗಳು ಸಪೋರ್ಟೇ ಮಾಡಿಲ್ಲ. ಅಂದರೆ ಯಾವುದೇ ಒಂದು ಮೈತ್ರಿ ಆದಾಗ ಸಹಜವಾಗಿ ಅದು ಮೇಲ್ಮಟ್ಟದಿಂದ ಹಿಡಿದು ಕೆಳಮಟ್ಟದವರೆಗೂ ಕೂಡ ಮೈತ್ರಿ ಆಗಬೇಕಾಗತ್ತೆ. ಎಲ್ಲೋ ಇದು ಕೇವಲ ಪ್ರೆಸ್ ಕಾನ್ಫರೆನ್ಸ್ಗೆ, ರಾಜಕೀಯ ಸಮಾವೇಶದ ವೇದಿಕೆಗಳಿಗಷ್ಟೇ ಸೀಮಿತವಾದಂಥ ಮೈತ್ರಿ ಆಗಬಾರ್ದು. ಇದು ಕೆಳಹಂತದಲ್ಲಿ ಹೋದಾಗ ಮಾತ್ರ ಸಕ್ಸಸ್ ಆಗುತ್ತೆ. ಕರ್ನಾಟಕದಲ್ಲಿ ಈ ಹಿಂದೆಯೂ ಕೂಡ ಬೇರೆ ಬೇರೆ ಮೈತ್ರಿಗಳನ್ನು ಮಾಡ್ಕೊಂಡು ಲೋಕಸಭಾ ಚುನಾವಣೆ ಎದುರಿಸತಕ್ಕ ಉದಾಹರಣೆಗಳಿದ್ದಾವೆ. ಅದೆಲ್ಲವೂ ಕೂಡ ಸಕ್ಸಸ್ ಆಗಿಲ್ಲ. ಈಗ ಮತ್ತೊಂದು ಹೊಸ ಪ್ರಯತ್ನವನ್ನು JDS ಮಾಡಿಕೊಂಡಿದೆ. JDS BJP ಸೇರಿ ಈಗ ಮೈತ್ರಿ ಮಾಡಿಕೊಂಡಿರುವಂಥ ಕಾರಣಕ್ಕಾಗಿ ಮೈತ್ರಿ ಸಕ್ಸಸ್ ಆಗಬೇಕು, JDS ಪಕ್ಷ ಗೆಲ್ಲೇಬೇಕು. ಗೆಲ್ಲಿಲ್ಲ ಅಂತಂದರೆ ಸಹಜವಾಗಿ ಕಾರ್ಯಕರ್ತರು ತಮ್ಮ ನೆಲೆಯನ್ನು ಕಂಡುಕೊಳ್ತಾರೆ. ನಿಜವಾಗ್ಲೂ ಕೂಡ JDSನ ಅಸ್ತಿತ್ವ ದೊಡ್ಡ ಮಟ್ಟದ ಪೆಟ್ಟಾಗತ್ತೆ. ನನ್ನ ಪ್ರಶ್ನೆ ಇರೋದು, ನಾವು ಕೋಲಾರಕ್ಕೆ ಹೋಗಿದ್ವಿ ಒಟ್ಟಿಗೆ. ಅಲ್ಲಿ JDS ಮತ್ತು BJPಯ ಕಾರ್ಯಕರ್ತರು ಒಟ್ಟಿಗೆ ಬಂದಿದ್ರು. ನಾನು ಮಂಡ್ಯ ಕ್ಷೇತ್ರಕ್ಕೆ ಹೋದಾಗಲೂ ಕೂಡ ಅಲ್ಲಿ JDSನ ಕೆಲವು ಕಾರ್ಯಕರ್ತರು ಮಾತಾಡಿದ್ರು, ವಿ ಆರ್ ಗೋಯಿಂಗ್ ವಿತ್ BJP ಅಂತಾನೆ ಹೇಳಿ ಕಾರ್ಯಕರ್ತರು ಮಾತಾಡಿದ್ರು, ಸಾಮಾನ್ಯ ಕಾರ್ಯಕರ್ತರು. ಆಮೇಲೆ ವರುಣಾ ಕ್ಷೇತ್ರಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ನಾವು JDS ಯಾರಿದ್ರು ಅವರು ನಾವು BJPನೇ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನನ್ನ ಪ್ರಶ್ನೆ ಇರೋದು, ಇದು ಒಂದು ವೇಳೆ ಪ್ಲಸ್ ಆರ್ ಮೈನಸ್, ಸಕ್ಸಸ್ ಆರ್ ಫೇಲ್ಯೂರ್, ಇದಕ್ಕೆ ಕಾರ್ಯಕರ್ತರು ಹೊಣೆ ಆಗ್ತಾರಾ? ಕಾರ್ಯಕರ್ತರ ಜವಾಬ್ದಾರಿ ಆಗುತ್ತಾ? ಅಥವಾ ಹೈಕಮಾಂಡ್ ಮತ್ತು ನಾಯಕ ಮತ್ತು ಕಾರ್ಯಕರ್ತ ಆ ಮಧ್ಯದಲ್ಲಿರೋ ನಾಯಕರು ಜವಾಬ್ದಾರಿ ಆಗ್ತಾರಾ, ಗೆದ್ರು ಸೋತ್ರು? ಒಂದಂತೂ ಸ್ಪಷ್ಟ, ಈ ಮೈತ್ರಿ ಮಾಡಿಕೊಳ್ಳುವ ಮುಂಚಿತವಾಗಿ JDS ನಾಯಕರುಗಳು ಕೆಳಹಂತದಲ್ಲಿರ್ತಕ್ಕಂಥ 2, 3, 4ನೇ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತ ಅಥವಾ ಮುಖಂಡ ಅವನ ಜೊತೆ ಏನೂ ಕೂಡ ಚರ್ಚೆ ಆಗಿಲ್ಲ. ಇಂಥ ಒಂದು ಟಾಕ್ಸ್ ನಡೆದೇ ಇಲ್ಲ. ಗೌಪ್ಯವಾಗಿ ನಡೆದಂಥ ಮಾತುಕತೆ ಅಂತಿಮವಾಗಿ ಮೈತ್ರಿಯನ್ನು ಮಾಡಿಕೊಳ್ಳೋದ್ರ ಮೂಲಕ ಅದನ್ನು ಬಹಿರಂಗಪಡಿಸುವಂಥ ಪ್ರಯತ್ನವನ್ನು JDS ನಾಯಕರು ಮಾಡಿಕೊಂಡ್ರು. ಈ ರಾಜಕೀಯವಾಗಿರ್ತಕ್ಕಂಥ ಒಂದು ಸಮೀಕರಣದ ಲೆಕ್ಕಾಚಾರದ ಬಗ್ಗೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಚರ್ಚೆನೇ ಆಗಿಲ್ಲ. ಬಹುತೇಕ JDSನ ಕೆಳ ಹಂತದಲ್ಲಿರ್ತಕ್ಕಂಥ ನಾಯಕರಿಗೆ ಮೈತ್ರಿ ಮಾಡಿಕೊಂಡಿದ್ದ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಅಧಿಕೃತವಾಗಿ ಘೋಷಣೆ ಆದಾಗಲೇ ಗೊತ್ತಾಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸಂಬಂಧಪಟ್ಟಾಗೆ ಮೈತ್ರಿ ಆಗಿದೆ ಅನ್ನೋದನ್ನು ಅಧಿಕೃತವಾಗಿ ಹೇಳಿದಾಗಲಷ್ಟೇ ಕಾರ್ಯಕರ್ತರಿಗೆ ಗೊತ್ತಾಗಿದ್ದು. ಅಲ್ಲಿವರೆಗೆ ಕಾರ್ಯಕರ್ತರಿಗೆ ಗೊತ್ತೇ ಇಲ್ಲ. ನಾನು ಈಗಾಗಲೇ ಹೇಳಿದೆ, MLAಗಳಿಗೆ ಕೆಲವು ಪ್ರಮುಖ ನಾಯಕರಿಗಷ್ಟೇ ಮುಂಚಿತವಾದಂಥ ಒಂದು ಚರ್ಚೆಯಲ್ಲಿ ಅವರೆಲ್ಲ ಭಾಗಿಯಾಗಿದ್ದರು. ತಕ್ಷಣದಲ್ಲಿ ಮೈತ್ರಿ ಮಾಡ್ಕೊಳ್ಳಾಗುತ್ತೆ. ಮೈತ್ರಿ ಮಾಡ್ಕೊಳ್ಳೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಜ್ಯ ಜನರಿಗೆ ಹೇಳುತ್ತೆ. ಆವಾಗ ಕಾರ್ಯಕರ್ತರಿಗೆ ಮೈತ್ರಿ ಆಗಿದೆ ಅಂತಕ್ಕಂಥ ಗೊತ್ತಾಗುತ್ತೆ. ನಾನೇನು ಹೇಳ್ತಿದ್ದೇನೆಂದರೆ, ಈ ಮೈತ್ರಿ ಮಾಡುವ ಮುಂಚಿತವಾಗಿ ಒಂದು ರಾಜಕೀಯ ಸಮೀಕರಣದ ಬಗ್ಗೆ ಕಾರ್ಯಕರ್ತರ ಮಟ್ಟದಲ್ಲಿ, ಒಂದು ಬೂತ್ ಲೆವೆಲಲ್ಲಿ ನಾವು ರಾಜಕೀಯ ಭವಿಷ್ಯ ಕಂಡುಕೊಳ್ಬೇಕಾದ್ರೆ ಅಥವಾ ನಾವು ರಾಜಕೀಯವಾಗಿ ಕಾಂಗ್ರೆಸ್ನ ಎದುರಿಸಬೇಕಾದ್ರೆ BJP ಜೊತೆ ಹೋಗಲೇಬೇಕು, BJP ಜೊತೆ ಹೋದರೆ ಆಗ್ತಕ್ಕಂಥ ಲಾಭ ಏನು, ಇವುದೆಲ್ಲವನ್ನೂ ಕೂಡ ಈ ಕಾರ್ಯಕರ್ತರು ತಿಳಿಸುವಂಥ ಕೆಲಸವೇ ಆಗಿಲ್ಲ, ಮುಖಂಡರು ತಿಳಿಸುವಂಥ ಕೆಲಸವೂ ಕೂಡ ಆಗಿಲ್ಲ. ಏಕಾಏಕಿ ಮೈತ್ರಿ ಮಾಡ್ಕೊಂಡು ಬಂದು ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ ಕಾರ್ಯಕರ್ತರ ಮೇಲೆ ಹೇರುವಂಥ ಪ್ರಯತ್ನವನ್ನು JDS ನಾಯಕರು ಮಾಡಿದರು. ಹಾಗಾಗಿ ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಪರಸ್ಪರ ಒಪ್ಪಲೇ ಇಲ್ಲ. ಆ ಒಪ್ಪದೇ ಇರತಕ್ಕಂಥ ಉದಾಹರಣೆಗಳು ಕರ್ನಾಟಕದಲ್ಲಿ ಭಾಳಷ್ಟು ಇದ್ದಾವೆ. ಅದು ಎಲ್ಲ ಕ್ಷೇತ್ರಗಳು ಕಂಡು ಬಂದಿದೆ. ಹಳೆ ಮೈಸೂರದ ಈಗಾಗಲೇ 14 ಕ್ಷೇತ್ರದಲ್ಲಿ ಏನು ಮತದಾನ ಆಗಿದೆ, ಅಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ವ್ಯಕ್ತವಾಗ್ತಾ ಇದೆ. ಅದು ಇಸ್ ಇಟ್ ಗೋನ್ ಎಫೆಕ್ಟ್ ಅಂದರೆ ಮತದಾನದ ಮೇಲೆ ಅದು ಇಂಪ್ಯಾಕ್ಟ್ ಆಗಿದೆಯಾ ಅಥವಾ JDS ಮತಗಳು ಇಂಟ್ಯಾಕ್ಟ್ ಇದೆಯಾ? ಅದು ಬಹುಶಃ ನಮಗೆ ಜೂನ್ 4ನೇ ತಾರೀಕು ಗೊತ್ತಾಗುತ್ತೆ. ಆದರೆ ಇದರಿಂದ ಹಳೆ ಮೈಸೂರು ಕೂಡ ಒಂದು ಅಗ್ನಿ ಪರೀಕ್ಷೆಗೆ ಬರುತ್ತೆ. ಹಳೆ ಮೈಸೂರು ಭಾಗದಲ್ಲಿ JDSನ ಅಸ್ತಿತ್ವದ ಪ್ರಶ್ನೆ, ಅಲ್ಲಿನ ಕ್ಷೇತ್ರಗಳು ಕೂಡ ಒಂದು ಅಗ್ನಿ ಪರೀಕ್ಷೆಯಲ್ಲಿರುತ್ತವೆ. ಇದರ ಜೊತೆಗೆ ಒಕ್ಕಲಿಗ ನಾಯಕ ಯಾರಾಗ್ತಾರೆ, DKಶಿ ಮತ್ತೆ ಕುಮಾರಸ್ವಾಮಿ ಮಧ್ಯ ನೇರ ಫೈಟ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.